ಹೊಯ್ಸಳರ ಕಾಲದಲ್ಲಿ ಸ್ಥಾಪನೆಗೊಂಡಂತಹ ದೇವಸ್ಥಾನ. ಕಾಲದ ಹೊಡೆತಕ್ಕೂ ಮಡಿಯದ ಮಹಾದೇವನ ಸನ್ನಿಧಿ. ಒಂದು ಕಲ್ಯಾಣಿ, ಆದರೆ ದಿನದ 3 ಹೊತ್ತಿನಲ್ಲಿ 3 ಬಣ್ಣ. ಇದು ಕೇವಲ ಕಥೆಯೋ ಅಥವಾ ಇಂದಿಗೂ ಜೀವಂತವಾಗಿರುವ ನಿಗೂಢವೋ? ಸುಮಾರು 12ನೇ ಶತಮಾನದಲ್ಲಿ ಬಸವಣ್ಣನವರ ಕಾಲಘಟ್ಟದಲ್ಲಿ ಹೊಯ್ಸಳರ ಶಿಲ್ಪಕಲೆಯ ವೈಭವವಾಗಿ ನಿರ್ಮಿತವಾದ ಶ್ರೀ ಕರುವರ್ತೇಶ್ವರ ಮಹಾದೇವರ ದೇವಾಲಯವು ಇಂದಿಗೂ ತನ್ನ ಪುರಾತನ ವೈಭವವನ್ನು ಕಾಪಾಡಿಕೊಂಡು ನಿಂತಿದೆ. ದುರ್ಗದ ಕೋಟೆಯ ಪಕ್ಕ ನಿಶಬ್ದ ವಾತಾವರಣದಲ್ಲಿ ನೆಲೆಗೊಂಡಿರುವ ಈ ಕ್ಷೇತ್ರವು ಭಕ್ತರ ಮನಸ್ಸಿಗೆ ಶಾಂತಿ ಹಾಗೂ ಭಕ್ತಿಯ ಅನುಭವವನ್ನು ನೀಡುತ್ತದೆ. ಈ ಕ್ಷೇತ್ರದ ಅತ್ಯಂತ ವಿಶಿಷ್ಟ ಆಕರ್ಷಣೆ ಎಂದರೆ ದೇವಾಲಯದ ಮುಂಭಾಗದಲ್ಲಿರುವ ಪವಿತ್ರ ಕಲ್ಯಾಣಿ ಪ್ರತಿದಿನವೂ ಬೆಳಗ್ಗೆ ಒಂದು ಬಣ್ಣ, ಮಧ್ಯಾಹ್ನ ಮತ್ತೊಂದು ಬಣ್ಣ, ರಾತ್ರಿ ಇನ್ನೊಂದು ಬಣ್ಣದ ಛಾಯೆಯಲ್ಲಿ ಕಾಣಿಸಿಕೊಳ್ಳುತ್ತದೆ ಎಂದು ಸ್ಥಳೀಯರು ನಂಬುತ್ತಾರೆ. ಇದು ಪ್ರಕೃತಿಯ ಅದ್ಭುತವೋ ದೈವಲೀಲೆಯೋ ಎಂಬುದು ಇಂದಿಗೂ ಅಚ್ಚರಿಯ ವಿಷಯವಾಗಿದೆ. ಈ ಪವಿತ್ರ ತೀರ್ಥವನ್ನು ಪಂಚ ಕಲ್ಯಾಣಿ ಎಂದು ಕರೆಯುತ್ತಾರೆ. ಈ ದೇವಸ್ಥಾನದ ವಿಶೇಷತೆ ಬಹಳ ಚೆನ್ನಾಗೈತೆ. ಅಂದರೆ ಸುಮಾರು ಹಳೆ ಕಾಲದಿಂದನೂ ಸಮೇತನೂ ಇದೇ ಥರನೇ ಪೂಜೆ ಮಾಡ್ಕೊತಾನೆ ಬಂದಿರೋದು. ಈ ಬಾವಿ ಸಮೇತನೂ ತುಂಬ ವಿಶೇಷವಾದ ಬಾವಿ ಸಮೇತನೂ ಆಗೈತಿದ್ದು. 5 ಮುಖಗಳನ್ನು ಹೊಂದಿರುವ ಈ ಕಲ್ಯಾಣಿಯ ವಿನ್ಯಾಸವು ಹೊಯ್ಸಳರ ಶಿಲ್ಪ ಕೌಶಲ್ಯದ ಮತ್ತೊಂದು ಅಮೂಲ್ಯ ಸಾಕ್ಷಿಯಾಗಿದೆ. ಕರುವರ್ತೇಶ್ವರ ಮಹಾದೇವರ ದರ್ಶನಕ್ಕಾಗಿ ದೂರದೂರಿನಿಂದ ಭಕ್ತರು ಹಾಗೂ ಚಿತ್ರದುರ್ಗದಲ್ಲಿರುವ ಭಕ್ತರು ಆಗಮಿಸಿ ಪೂಜೆ ಸಲ್ಲಿಸಿ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಳ್ಳುತ್ತಾರೆ. ಈ ಕ್ಷೇತ್ರವು ಭಕ್ತಿ, ಇತಿಹಾಸ ಮತ್ತು ನಿಗೂಢತೆಯ ಸಂಗಮವಾಗಿದೆ. ಇತಿಹಾಸದ ಹೆಜ್ಜೆ ಗುರುತುಗಳನ್ನು ಅರಿಯಲು, ಹೊಯ್ಸಳರ ಅದ್ಭುತ ಶಿಲ್ಪಕಲೆಯನ್ನು ಕಣ್ತುಂಬಿಕೊಳ್ಳಲು ಮತ್ತು 3 ಬಣ್ಣಗಳ ಪವಿತ್ರ ಕಲ್ಯಾಣಿಯ ವೈಭವವನ್ನು ಅನುಭವಿಸಲು ಒಮ್ಮೆಯಾದರೂ ಶ್ರೀ ಕರುವರ್ತೇಶ್ವರ ಮಹಾದೇವರ ಸನ್ನಿಧಿಗೆ ಭೇಟಿ ನೀಡಿ. ಇಂತಹ ಅಪರೂಪದ ಕರ್ನಾಟಕದ ಇತಿಹಾಸ, ದೇವಾಲಯಗಳು ಮತ್ತು ನಿಗೂಢ ಸ್ಥಳಗಳ ಬಗ್ಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ. ಸೊ ನಮ್ಮ ಚಿತ್ರದುರ್ಗದಲ್ಲಿ ಈ ದೇವಸ್ಥಾನ ಇದೆ ಅಂತ ನೀವು ನೋಡ್ದಲೇ ಇರ್ಬೋದು. ಇವಾಗ ನೋಡಿದ್ದೀರ, ಆದಷ್ಟು ಜನಕ್ಕೆ ಶೇರ್ ಮಾಡಿರಿ, ನಿಮಗೆ ಅವರು ಸಮೇತ ನೋಡಲಿ, ತುಂಬ ಚೆನ್ನಾಗೈತೆ. ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.